ನಿಮ್ಮೆಲ್ಲರನ್ನೂ ಕೂಡ ಈ ದಿನದ ತರಗತಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈ ದಿನದ ತರಗತಿಯಲ್ಲಿ 10ನೇ ತರಗತಿಯ ಮೊದಲನೇ ಪದ್ಯಭಾಗ ಸಂಕಲ್ಪ ಗೀತೆ ಎನ್ನುವ ಪದ್ಯಭಾಗವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಈ ಸಂಕಲ್ಪ ಗೀತೆ ಈ ಪದ್ಯಭಾಗವನ್ನು ಬರೆದಿರ್ತಕ್ಕಂತಹ ಕವಿ ಜಿ.ಎಸ್. ಶಿವರುದ್ರಪ್ಪನವರು. ಜಿ.ಎಸ್. ಶಿವರುದ್ರಪ್ಪನವರ ಕವಿ ಕಾಲ ಕೃತಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಜಿ.ಎಸ್. ಶಿವರುದ್ರಪ್ಪನವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರ ಕಾಲ 1926. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಕೃತಿಗಳು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ ಮತ್ತು ಮಾಸ್ಕೋದಲ್ಲಿ 22 ದಿನಗಳು ಅಂತೇಳಿ. ಮಾಸ್ಕೋದಲ್ಲಿ 22 ದಿನಗಳು ಜಿ.ಎಸ್. ಶಿವರುದ್ರಪ್ಪನವರ ಪ್ರವಾಸ ಕಥನ ಇದು. ಹಾಗೆ ಇವರ ಒಂದು ಕೃತಿಗಳು ಬರೆದಿರ್ತಕ್ಕಂತಹ ಸಂದರ್ಭದಲ್ಲಿ ಇವರಿಗೆ ಸಂದ ಪ್ರಶಸ್ತಿಗಳು ಏನಪ್ಪಾ ಅಂತಂದ್ರೆ, ಕಾವ್ಯಾರ್ಥ ಚಿಂತನ ಅಂತಕ್ಕಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ಇವರಿಗೆ ನಾಡೋಜ ಜಾತಕದ ಪುರಸ್ಕಾರವೂ ಕೂಡ ಬಂದಿದೆ. ಹಾಗೆ ಇವರು ರಾಷ್ಟ್ರಕವಿ ಅಂತಕ್ಕಂತಹ ಒಂದು ಅಭಿಧಾನವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿಯು ಕೂಡ ಲಭಿಸಿದೆ. ಹಾಗೆ ದಾವಣಗೆರೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೀತು ಅಲ್ಲಿ ಅಧ್ಯಕ್ಷರು ಕೂಡ ಇವರು ಆಗಿದ್ರು ಅಂತಕ್ಕಂಥ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು. ಹಾಗೆ ಪ್ರಸ್ತುತ ಏನು ಪದ್ಯಭಾಗ ಅಂತಕ್ಕಂಥದ್ದು ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯಭಾಗ ಇದು ಜಿ.ಎಸ್. ಶಿವರುದ್ರಪ್ಪನವರು ಬರೆಯತಕ್ಕಂತಹ ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಇದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಪದಗಳ ಅರ್ಥ ನೋಡ್ಕೊಳ್ಳಿ. ಸಂಕಲ್ಪ ಅಂತಂದ್ರೆ ದೃಢ ನಿರ್ಧಾರ ಅಂತ ಹೇಳಿ. ಕಂದಿದ, ಮಸುಕಾದ. ಪಥ ಅಂದ್ರೆ ದಾರಿ, ಬರುಳು ಅಂದ್ರೆ ಕೊಳ್ಳು. ಹಾಗೆ ವಸಂತ ಅಂದ್ರೆ ಸಮೃದ್ಧಿ, ಹಡಗು ಅಂದ್ರೆ ನಾಳು, ಹಣತೆ ಅಂದ್ರೆ ದೀಪ. ಈ ಒಂದು ಪ್ರಸ್ತುತ ಪದ್ಯ ಭಾಗದಲ್ಲಿ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊಂತೀವಿ ಅನ್ನೋದಾದ್ರೆ, ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನ ನಾವು ಹೊಂದಬೇಕು ಅಂತೇಳಿ, ಹಾಗೆ ಭೇದ ಭಾವವನ್ನು ಹೋಗಲಾಡಿಸಿ ಐಕ್ಯದಿಂದ ನಾವು ಬದುಕಬೇಕು, ಹಾಗೆ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂತಕ್ಕಂಥ ಅಂಶವನ್ನ ಪ್ರಸ್ತುತ ಪದ್ಯ ಭಾಗದಲ್ಲಿ ಮಕ್ಕಳೇ ನಾವು ತಿಳ್ಕೊಳ್ಳೋಣ. ಇವೆಲ್ಲರೂ ಕೂಡ ಪುಸ್ತಕ ಇದೆ ಅಂತ ಹೇಳಿ ನೀವೆಲ್ಲರೂ ಕೂಡ ಪುಸ್ತಕ ಇದೆ ಅಂತೇಳಿ ಭಾವಿಸ್ಕೊಂಡು ನಾನು ಪದ್ಯವನ್ನು ಆರಂಭ ಮಾಡ್ತಾ ಇದ್ದೀನಿ. ನಾನು ಒಂದ್ಸರಿ ಇದನ್ನ ರಾಗವಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಕೂಡ ಇನ್ನೂ ಚೆನ್ನಾಗಿ ರಾಗವಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಾ ನೋಡ್ಕೊಳ್ಳಿ. ಪದ್ಯ 1 ಸಂಕಲ್ಪ ಗೀತೆ, ಬರೆದ ಕವಿ ಜಿ.ಎಸ್. ಶಿವರುದ್ರಪ್ಪ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಡಿನ ಕನಸನ್ನು ಬಿತ್ತೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.
ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಭಾವಗೀತೆ ಅಂತಲೇ ಇದನ್ನು ನಾವು ಹೇಳ್ಬೋದು ಮಕ್ಕಳೇ. ನೋಡಿ, ಪ್ರಸ್ತುತ ಏನು ಸಂಕಲ್ಪ ಗೀತೆ ಅಂತಕ್ಕಂತಹ ಪದ್ಯ ಭಾಗ ಇದೆ, GS ಶಿವರುದ್ರಪ್ಪನವರು ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಬದುಕನ್ನು ಕಟ್ಕೊಳ್ಬೇಕು ಅಂತಕ್ಕಂತಹ ವಿಚಾರವನ್ನು ಈ ಪದ್ಯ ಭಾಗದಲ್ಲಿ ಸವಿಸ್ತಾರವಾಗಿ ಇದನ್ನ ಹೇಳಿದ್ದಾರೆ ಮಕ್ಕಳೇ. ಈ ಸಂದರ್ಭದಲ್ಲಿ ನಾವು ಮಹಾತ್ಮರನ್ನ ನಾವು ನೆನಪು ಮಾಡಬೇಕಾಗ್ತದೆ. ಮಹಾತ್ಮ ಗಾಂಧೀಜಿಯವರು ಅವರು ದೃಢ ಸಂಕಲ್ಪ ಮಾಡದೇ ಇದ್ದಿದ್ರೆ, ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಲೇಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡದೇ ಇದ್ರೆ ಖಂಡಿತ ನಮ್ಮ ದೇಶ ಸ್ವತಂತ್ರವನ್ನು ತಂದುಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮಕ್ಕಳೇ. ಆ ರೀತಿಯ ದೃಢ ಸಂಕಲ್ಪವನ್ನು ನಾವು ಮಾಡಿದಾಗ ಮನುಷ್ಯ ಛಲದಿಂದ ನಮ್ಮ ಕೈಯಲ್ಲಿ ಏನು ಆಗೋದಿಲ್ಲ ಅಂತಕ್ಕಂತಹ ಭಾವನೆ ಇರ್ತದೆ, ಆ ಭಾವನೆಯನ್ನು ಹೋಗಲಾಡಿಸಿ ಆ ಪ್ರತಿಯೊಂದು ಕೆಲಸವನ್ನು ಕೂಡ ಧನಾತ್ಮಕವಾಗಿ ಯೋಚನೆ ಮಾಡಿದಾಗ ಯಶಸ್ಸು ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತುತ ಪದ್ಯ ಭಾಗದಲ್ಲಿ ಕವಿ ಹೇಳಿದ್ದಾರೆ. ಇದನ್ನು ಒಂದೊಂದೇ ಪದ್ಯ ಭಾಗವನ್ನು ನಾವು ಗಮನಿಸುತ್ತಾ ಹೋಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಪದ್ಯಭಾಗದಲ್ಲಿ ಇಲ್ಲಿ ಕವಿ ಹೇಳುವಂತಹ ಮಾತುಗಳು ಮೇಲ್ನೋಟಕ್ಕೆ ಇದ್ದು ಕೂಡ ಅದರ ಪದಗಳ ಒಳಗಡೆ ನಾವು ಹೊಕ್ಕು ನೋಡಿದಾಗ ಅದರ ಭಾವನೆಗಳು ಭಿನ್ನವಾಗಿರ್ತದೆ. ಮತ್ತು ವಿಶಾಲವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ ಮಕ್ಕಳೇ. ಇಲ್ಲಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ಸುತ್ತಲೂ ಕತ್ತಲು ಆವರಿಸಿದಾಗ ದೀಪವನ್ನು ಬೆಳಗಿದ್ರೆ ಬೆಳಕು ಸಿಗುತ್ತೆ ಅಂತಕ್ಕಂತಹ ಅಂಶ ಮೇಲ್ನೋಟಕ್ಕೆ ಕಂಡ್ರೆ, ಇವತ್ತು ಕತ್ತಲು ಅಂತ ಅಂದರೆ ಇಡೀ ಜಗತ್ತು ಇವತ್ತು ಬರೀ ದ್ವೇಷ, ಅಸೂಯೆ, ಒಂಥರ ವಕ್ರದೃಷ್ಟಿ, ಮೊಂಡುತನ, ಜಡತ್ವ, ಇವೆಲ್ಲದರ ದೃಷ್ಟಿಯಿಂದ ಜಗತ್ತು ಇವತ್ತು ಅಯೋಮಯವಾಗಿದೆ, ಅಂಧಕಾರ ಆಗಿದೆ, ಕತ್ತಲು ಆವರಿಸಿದೆ. ಈ ಎಲ್ಲಕ್ಕೂ ಕೂಡ ಈ ಥರದ ಅನೇಕ ಅಂಶಗಳಿಗೆ ನಾವು ಬೆಳಕನ್ನು ಕೊಡಬೇಕು ಅಂದರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಪ್ರೀತಿಯ ದೀಪವನ್ನು ಹಚ್ಚಿದಾಗ ಈ ಥರದ ಅನೇಕ ಜಡತ್ವಗಳು, ಸಮಸ್ಯೆಗಳು, ದ್ವೇಷ, ಅಸೂಯೆಗಳು ಇದು ಹೊರಟು ಹೋಗ್ತದೆ. ಇಡೀ ಜಗತ್ತು ಒಂದು ರೀತಿ ಒಳ್ಳೆಯ ಭಾವನೆಯಿಂದ ಬದುಕನ್ನು ಕಟ್ಕೊಡುತ್ತೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂತೇಳಿ. ಪ್ರೀತಿಯಿಂದ ನಾವು ಯಾವಾಗ ನಾವು ಎಲ್ಲರನ್ನು ಕಾಣ್ತೇವೆ ಆಗ ನಮ್ಮನ್ನು ಕೂಡ ಎಲ್ಲರೂ ಕೂಡ ಪ್ರೀತಿಯಿಂದ ಕಾಣ್ತಾರೆ ಅಂತಕ್ಕಂಥ ಅಂಶ ಈ ಒಂದು ಪದ್ಯಭಾಗದಲ್ಲಿ ವ್ಯಕ್ತವಾಗಿದೆ. ಹಾಗೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಇಲ್ಲಿ ಹಡಗು ಸಮುದ್ರದಲ್ಲಿ ಹೋಗ್ತಾ ಇದೆ. ಆ ಹಡಗು ತಾನು ಮುಟ್ಟುವ ಗುರಿಯನ್ನು ತಲುಪಬೇಕಾದ್ರೆ ತುಂಬ ಎಚ್ಚರದಿಂದ ಆ ಹಡಗನ್ನು ನಡೆಸುವಂತಹ ನಾವಿಕ ಅದನ್ನು ನಡೆಸ್ಕೋಬೇಕಾಗ್ತದೆ ಅಂತೇಳಿ. ಇಲ್ಲಿ ಮುಖ್ಯವಾಗಿ ಬಿರುಗಾಳಿ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಅಂದರೆ ಬಿರುಗಾಳಿ ರಭಸವಾಗಿ ಬೀಸಿದಾಗ ಆ ಹಡಗು ಅಲ್ಲಾಡುವಂಥದ್ದು ಸಹಜ. ಅಲೆಗಳ ಹೊಡೆತಕ್ಕೆ ಹಡಗು ಮುಳುಗುವ ಸಂಭವವು ಕೂಡ ಇರ್ತದೆ. ಆಗ ಆ ನಾವಿಕ, ಹಡಗನ್ನು ಚಲಾಯಿಸುವ ನಾವಿಕ ತುಂಬ ಎಚ್ಚರದಿಂದ ತಾನು ಮುಟ್ಟುವ ದಡಕ್ಕೆ ಅದನ್ನು ಕೊಂಡೊಯ್ಯಬೇಕಾಗಿರ್ತಕ್ಕಂಥದ್ದು ಆ ನಾವಿಕನ ಜವಾಬ್ದಾರಿಯಾಗಿರ್ತದೆ. ಹಾಗೆ ಇಲ್ಲಿ ಹಡಗು ಅಂತಂದರೆ ಕೇವಲ ಹಡಗಲ್ಲ, ಪ್ರತಿಯೊಬ್ಬ ಮನುಷ್ಯನ ಬದುಕು ಕೂಡ ಇಲ್ಲಿ ಅಡಗಿದೆ ಅಂತ. ಹಡಗನ್ನು ಮನುಷ್ಯನ ಬದುಕಿಗೆ, ಜೀವನಕ್ಕೆ ಇಲ್ಲಿ ಕವಿ
ಹೋಲಿಸಿದ್ದಾರೆ. ಹಾಗೆ ಇಲ್ಲಿ ಬಿರುಗಾಳಿ ಅಂತಂದ್ರೆ ಮನುಷ್ಯನಿಗಿರ್ತಕ್ಕಂತಹ ಎಡರು ತೊಡರುಗಳು ಏನಿದ್ದಾವೆ, ಸಮಸ್ಯೆಗಳು ಏನಿದೆ, ಅವುಗಳೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಮನುಷ್ಯ ತನ್ನ ಬದುಕನ್ನು ಕೊಟ್ಕೋಬೇಕಾಗ್ತದೆ. ಅಂದರೆ ಬದುಕು ಅಂತಂದರೆ ಇಲ್ಲಿ ಮನುಷ್ಯನ ಒಂದು ಬದುಕು ಅಷ್ಟು ಸಹಜವಾಗಿ ಇಲ್ಲ, ಅಸಹಜವಾಗಿದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಬದುಕು ಕಟ್ಕೋಬೇಕು ಅಂತಂದರೆ ಅಲ್ಲಿ ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳನ್ನು, ಎಡತೊಡರುಗಳನ್ನು, ಕಲ್ಲು ಮುಳ್ಳುಗಳನ್ನು ಅವನ್ನ ನಡ್ಕೊಂಡು ಅವುಗಳ ದಾರಿಯಲ್ಲಿ ಹೋಗಿ ಅವನು ತನ್ನ ಅಂತಿಮ ಬದುಕನ್ನು, ಲೈಫನ್ನು ಕಟ್ಕೊಳ್ಬೇಕಾಗ್ತದೆ ಮಕ್ಕಳು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಇಂತಹ ಬದುಕಿನಲ್ಲಿ ನಾವಿದ್ದೇವೆ, ಇಂತಹ ಬದುಕಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಸಮಸ್ಯೆಗಳಲ್ಲೊಂದು ಜೀವನ ಇಲ್ಲ. ಆ ಸಮಸ್ಯೆಗಳನ್ನು ನಾವು ಹಿಮ್ಮೆಟ್ಟಿ ನಿಂತು ನಮ್ಮ ಬದುಕನ್ನು ನಾವು ಕಟ್ಕೋಬೇಕು ಅಂತಕ್ಕಂಥ ಅಂಶವನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಮುಂದಿನ ಪದ್ಯ ಭಾಗದಲ್ಲಿ ನೋಡಿ, ಪರಿಸರದ ವಾತಾವರಣಕ್ಕೆ ಇಲ್ಲಿ ಕವಿ ಬರ್ತಾ ಇದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಮೇಲ್ನೋಟಕ್ಕೆ ನದಿಗಳು ಏನಾಗಿವೆ ಅಂತಂದ್ರೆ ಕಲುಷಿತವಾಗಿವೆ ಅಂತ ಹೇಳಿ ಹೇಳ್ಬೋದು ಮಕ್ಕಳಿಗೆ. ಆದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ನೀರು ತುಂಬ ಅವಶ್ಯಕವಾಗಿದೆ ಅಂತ. ಏನಾದರೂ ಕೂಡ ಇಂತಹ ನೀರನ್ನು ನಾವು ಕಲುಷಿತ ಮಾಡಿದ್ದೇ ಆದರೆ ಮನುಷ್ಯ ಬದುಕು ಅಷ್ಟು ಯೋಗ್ಯವಲ್ಲದ ರೀತಿಯಲ್ಲಿ ಇವತ್ತು ಜೀವನವನ್ನು ಮಾಡಬೇಕಾಗ್ತದೆ. ಅಂದರೆ ಇಲ್ಲಿ ನದಿ ಜಲಗಳನ್ನು ನಾವು ಕ್ಲೀನ್ ಮಾಡಬೇಕು ಅಂತ ಅರ್ಥ ಅಲ್ಲ, ಸ್ವಚ್ಛಗೊಳಿಸಬೇಕು ಅಂತಕ್ಕಂಥ ಅರ್ಥ ಅಲ್ಲ. ನದಿ ಜಲಗಳನ್ನು ನಾವು ಇಲ್ಲಿ ಕಲುಷಿತವಾಗದೇ ಇರೋ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಅದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂತಕ್ಕಂಥದ್ದು. ಇಲ್ಲಿ ನದಿ ಜಲಗಳನ್ನು ನಾವು ದೇವತೆಗಳಿಗೆ ಹೋಲಿಕೆ ಮಾಡ್ತೀವಿ, ಪೂಜ್ಯನೀಯವಾಗಿ ಕಾಣ್ತೀವಿ. ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಕವಿ ಹೇಳಿದ್ದಾರೆ. ಹಾಗೆ ಮುಂಗಾರಿನ ಮಳೆಯಾಗೋಣ. ನದಿ ಜಲಗಳನ್ನು ನಾವು ಶುದ್ಧಗೊಳಿಸಬೇಕು ಅಂದರೆ ಮುಂಗಾರಿನ ಮಳೆಯ ರಭಸ ಎಷ್ಟು ಅವಶ್ಯಕತೆ ಇರುತ್ತೋ ಹಾಗೆ ಇಲ್ಲಿ ಪ್ರತಿಯೊಂದು ಪರಿಸರದ ವಾತಾವರಣವನ್ನು ನಾವು ನೋಡಿದಾಗ ಇಂತಹ ಅಂಶವನ್ನು ನಾವು ಗಮನದಲ್ಲಿಟ್ಕೊಂಡು ನದಿ ಜಲಗಳನ್ನು ನಾವು ಅಷ್ಟು ಪರಿಶುದ್ಧದ ಭಾವನೆಯನ್ನು ಇಟ್ಕೊಂಡು ನಾವು ಅವುಗಳನ್ನು ಇವತ್ತು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಕಾಪಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅಂತೇಳಿ ಹೇಳ್ಬೋದು. ಹಿಂದೆ ಹಿರಿಯರು ಪೂಜ್ಯನೀಯವಾಗಿ ನದಿ ಜಲಗಳನ್ನು ನಾವು ನೋಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಂಗಾ ಸ್ನಾನ, ತುಂಗಾ ಪಾನ ಅಂತಕ್ಕಂತಹ ಅಂಶವನ್ನು ಇಲ್ಲಿ ಗಮನದಲ್ಲಿಟ್ಕೊಂಡು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಮಕ್ಕಳೇ. ಅಂದರೆ ಅಷ್ಟು ರೀತಿಯಲ್ಲಿ ಹಿಂದಿನ ಒಂದು ಪೂಜ್ಯನೀಯ ಭಾವನೆಗಳನ್ನು ನದಿ ಜಲಗಳಲ್ಲಿ ತಾಳಿದ್ರು ಅಂತಕ್ಕಂಥ ಅಂಶವನ್ನು ಗಮನದಲ್ಲಿಟ್ಕೋಬೇಕು. ಹಾಗೆ ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇವತ್ತು ಕಾಡು ಅಂತಕ್ಕಂಥದ್ದು ಏನಾಗಿದೆ, ನಾಶ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಪರಿಸರವನ್ನು ಉಳಿಸ್ಕೊಂಡು ಮುಂದಿನ ತಲೆಮಾರಿಗೆ ಕೊಂಡೊಯ್ಯಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಆಗಿದೆ ಅಂತ. ಮನುಷ್ಯನ ಒಂದು ಜೀವನಕ್ಕೆ ಕಾಡಿನಲ್ಲಿ ವಾಸವಾಗ್ತಾ ಇರ್ತಕ್ಕಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಇವತ್ತು ಅಳಿವಿನ ಅಂಚಿನಲ್ಲಿವೆ. ಅರಣ್ಯದಲ್ಲಿ ಸಿಗ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ಮರಗಳು ಕೂಡ ಇವತ್ತು ನಾಶ ಆಗಿದ್ದಾವೆ. ಮುಂದಿನ ತಲೆಮಾರಿಗೆ ಈ ಗಿಡ ಯಾವುದು, ಮರ ಯಾವುದು, ಪ್ರಾಣಿ ಯಾವುದು, ಪಕ್ಷಿ ಯಾವುದು ಅಂತಕ್ಕಂಥ ಬರೀ ಚಿತ್ರದಲ್ಲಿ ನಾವು ಕಾಣಬೇಕಾಗ್ತದೆ ಬಿಟ್ಟರೆ ಜೀವಂತವಾಗಿ ಅವುಗಳನ್ನು ಕೊಂಡೊಯ್ಯಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಹತಾಶ ಭಾವನೆಯನ್ನು ಕೂಡ ಇಲ್ಲಿ ಕವಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಕಾಡುಗಳ ದುಸ್ಥಿತಿ ಏನಾಗಿದೆ ಅದನ್ನು ಹಚ್ಚ ಹಸಿರಾಗಿರ್ತಕ್ಕಂತಹ ಅಂಶವನ್ನು ಇಟ್ಕೊಂಡು ನಾವು ಅವುಗಳನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅಂತಕ್ಕಂಥ ಅಂಶವನ್ನು ಇಲ್ಲಿ GS ಶಿವತಪ್ಪನವರು ಒಂದು ಕವಿಗಳು ಇಲ್ಲಿ ಹೇಳಿದ್ದಾರೆ. ಹಾಗೆ ಮುಂದಿನ ಅಂಶವನ್ನು ಗಮನಿಸ್ಕೊಂಡಿಟ್ಕೊಂಡ್ರೆ ಕವಿ ಸಮಾಜಮುಖಿಯ
ಒಂದು ಆಶಯವನ್ನು ಇಟ್ಕೊಂಡು ಪದ್ಯವನ್ನು ಬರೆದಿದ್ದಾರೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಏನೋ ಒಂದು ವಸ್ತು ಬಿದ್ದೋಗಿದೆ ಅಂತ ಅರ್ಥ ಅಲ್ಲ. ಇಲ್ಲಿ ಮುಖ್ಯವಾಗಿ ಇಡೀ ಜಗತ್ತಿನಲ್ಲಿ ಮನುಷ್ಯನ ಒಂದು ಅಂತಸತ್ವವೇ ಇಲ್ಲಿ ಸತ್ತು ಹೋಗಿದೆ. ಏನು ಬಿದ್ದು ಹೋಗಿದೆ ಅಂತಂದರೆ ಕೇವಲ ವಸ್ತು ಅಂತ ಅಲ್ಲ, ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಕಳೆದು ಹೋಗಿದೆ, ಸಂತೋಷ ಇಲ್ಲ, ಕಣ್ಣೀರು ಅಂತಕ್ಕಂಥದ್ದು ಎಲ್ಲ ಕಡೆ ಆವರಿಸ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಾವು ಮೇಲೆಬ್ಬಿಸುವ ಪ್ರಯತ್ನಗಳನ್ನು ನಾವು ಮಾಡಬೇಕಾಗಿದೆ. ಹೊಸ ಭರವಸೆಗಳ ಕಟ್ಟೋಣ, ಹೊಸದಾಗಿರ್ತಕ್ಕಂಥ ಆಸೆಗಳನ್ನು ಇಟ್ಕೊಂಡು ಹಿಂದಿನದನ್ನು ಬಿಟ್ಟು ಮುಂದಿನದನ್ನು ನಾವು ನೆನೆಯೋಣ ಬಾರ ಅಂತ. ಮುಂದೆ ಏನು ಆಗಬೇಕು ಅಂತ ಇದೆ ಅಂತಹ ಅಂಶಗಳನ್ನು ನಾವು ಆಸೆಗಳನ್ನು ಆಕಾಂಕ್ಷೆಗಳನ್ನು ಇಟ್ಕೊಂಡು ಹತಾಶೆಯನ್ನು ದೂರ ಮಾಡಿ ಬದುಕನ್ನು ಕಟ್ಟಿಕೊಳ್ಳುವ ಅಂಶವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿವೆ. ಭ್ರಷ್ಟಾಚಾರ ಇರ್ಬೋದು, ವರದಕ್ಷಿಣೆ ಅಂತಕ್ಕಂತಹ ಒಂದು ಜಾಡ್ಯವಾಗಿರ್ತಕ್ಕಂತಹ ಸಮಸ್ಯೆ ಆಗಿರ್ಬೋದು, ಈ ಥರದ ಅನೇಕ ಸಮಸ್ಯೆಗಳು ಏನಿವೆ ಇವುಗಳನ್ನು ಹೊಸ ಭರವಸೆಗಳನ್ನು ಇಟ್ಟುಕೊಂಡು ಆ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅಂಶವನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಹಾಗೆ ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡವುತ ಸೇತುವೆಯಾಗೋಣ. ಇವತ್ತು ಮನುಷ್ಯರ ನಡುವೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಸಂಬಂಧಗಳು ಕಡಿದು ಹೋಗಿದೆ, ಒಂದು ಅಡ್ಡಿಯಾಗಿದೆ, ಅಡ್ಡ ಗೋಡೆ ಇದೆ. ಆ ಅಡ್ಡ ಗೋಡೆಗಳನ್ನು ಸರಿಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಏನು ಹಾಗಾದರೆ ಅಡ್ಡಗೋಡೆಗಳು? ಮತಗಳು, ಧರ್ಮಗಳು, ಜಾತಿ, ಪಂಗಡಗಳು, ದ್ವೇಷ, ಅಸೂಯೆ, ಈ ಥರದ ಏನು ಅಡ್ಡಗೋಡೆಗಳಿವೆ ಅಂತಹ ಅಡ್ಡಗೋಡೆಗಳನ್ನು ಸರಿಸಿ ಪಕ್ಕಕ್ಕೆ ಇಟ್ಟು ನಾವೆಲ್ಲ ಒಂದಾಗಬೇಕು, ಏಕತೆಯ ದೃಷ್ಟಿಕೋನ ಇಟ್ಕೊಂಡು ನಾವಿವತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಬದುಕಬೇಕು ಅನ್ನತಕ್ಕಂಥ ಅಂಶವನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆ ಆಗೋಣ. ಸೇತುವೆ ಅಂದಾಗ ಎರಡು ದಡಗಳ ಒಂದು ಸಂಬಂಧವನ್ನು ಬೆಸುವ ಪ್ರಯತ್ನವನ್ನು ಹೇಗೆ ಸೇತುವೆ ಮಾಡ್ತದೋ ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಒಂದು ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯ ಇಟ್ಕೊಂಡು ಇಲ್ಲಿ ಯಾವುದೇ ರೀತಿಯ ಒಂದು ಅಗಲಿಕೆಯನ್ನು ದೂರ ಮಾಡಿ ಒಂದು ಏಕತೆಯ ಭಾವನೆಯಿಂದ, ಐಕ್ಯತೆಯ ಭಾವನೆಯಿಂದ ಬದುಕನ್ನು ಕಟ್ಕೊಂಡಾಗ ಮಾತ್ರ ಇಲ್ಲಿ ಒಂದು ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಂದೇಶವನ್ನು ನಾವು ನೀಡಬಹುದು ಅಂತಕ್ಕಂಥ ಅಂಶವನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಹಾಗೆ ಮುಂದುವರೆದು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಮತಗಳು, ಪಂಗಡಗಳು ಅಂತಕ್ಕಂಥದ್ದು ಇವತ್ತು ಏನಾಗಿದೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಈ ಥರದ ಅನೇಕ ಧರ್ಮಾಂಧತೆ ಅಂತಕ್ಕಂಥದ್ದು ಏನು ನಾವು ಮನುಷ್ಯ ಬದುಕಲಿಕ್ಕೆ ಮಾಡ್ಕೊಂಡಿದ್ದಾನೆ ಅವೆಲ್ಲವೂ ಕೂಡ ಹೇಳುವಂಥದ್ದು ದೇವರ ಸಾನ್ನಿಧ್ಯವನ್ನು ಮುಟ್ಟುವ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಅಂಶವನ್ನು. ಅವೆಲ್ಲವೂ ಕೂಡ ಒಂದೊಂದು ದಾರಿಯನ್ನು ಹೇಳ್ತಾ ಇದೆ ಮಕ್ಕಳೇ. ಆ ಎಲ್ಲ ಆ ಮಾರ್ಗಗಳು ಸೇರುವಂಥದ್ದು, ದಾರಿಗಳು ಸೇರುವಂಥದ್ದು ಒಂದೇ, ಇಲ್ಲಿ ಪರಮಾತ್ಮನಲ್ಲಿ ಲೀನವಾಗುವಂತಹ ಒಂದು ಅಂಶ ಅಂತ, ಮುಕ್ತಿಯನ್ನು ಕೊಡುವಂಥ ಒಂದು ಅಂಶವನ್ನು ಸಾರುವಂತಹ ಅಂಶವನ್ನು ಧರ್ಮಗಳು ಹೇಳುವಂಥದ್ದು. ಅದೆಲ್ಲವೂ ಕೂಡ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ನೀನು ಹಿಂದೂ, ನೀನು ಮುಸ್ಲಿಂ, ನೀನು ಕ್ರೈಸ್ತ ಅಂತಕ್ಕಂತಹ ಭಾವನೆಯನ್ನು ಹೊಡೆದಾಕಿ ಅವೆಲ್ಲವನ್ನು ಕೂಡ ಆ ಧರ್ಮ ಗ್ರಂಥಗಳು ಏನು ಹೇಳ್ತದೆ, ಆ ಧರ್ಮಗಳು ಏನು ಹೇಳುತ್ತೆ, ಅವೆಲ್ಲ ಅಂಶವನ್ನು ಮಂದಟ್ಟು ಮಾಡಿಕೊಂಡು ಇವತ್ತು ದೇವರ ಸಾನ್ನಿಧ್ಯವನ್ನು ತಲುಪುವ ಪ್ರಯತ್ನದಲ್ಲಿ ಏನು ನಾವಿದ್ದೇವೆ ಅದಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಧರ್ಮ ಅಷ್ಟೇ ಅಂತ ಅಂದ್ಕೊಂಡು ನಾವಿವತ್ತು ಬದುಕಬೇಕು. ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ. ಇವತ್ತು ನಾವೇನಾಗಿದ್ದೀವಿ, ಭಯದಲ್ಲೇ ಜೀವನವನ್ನು ಮಾಡ್ತಾ ಇದ್ದೀವಿ. ನಾಳೆ ಏನಾಗುತ್ತೋ, ಏನಾಗಲು, ನಾವೇ ಇರ್ತೀವೋ ಇರಲ್ವೋ ಅಂತಕ್ಕಂತಹ ಒಂದು ಸಂಕಷ್ಟಗಳನ್ನು ಇಟ್ಕೊಂಡು, ಅಥವಾ ನಾಳೆಯ ಸಮಸ್ಯೆಗಳು ಬಂದಾಗ ನಾನು ಯಾವ ರೀತಿ ಹೆದರಿಸ್ತೀವಿ ಅಂತಕ್ಕಂತಹ
ಅಂಶವನ್ನು ಒಂದು ರೀತಿ ಭಯದ ಆತಂಕದಲ್ಲಿ ನನ್ನ ಜೀವನ ಏನಾಗ್ಬೋದು ಮುಂದೆ, ಈ ಥರದ ಅನೇಕ ಅಂಶಗಳನ್ನಲ್ಲಿ ನಾವು ಹತಾಶೆಯಿಂದ ಇವತ್ತು ಬದುಕ್ತಾ ಇದ್ದೀವಿ. ಆ ಹತಾಶೆಯನ್ನು ನಾವು ಪಕ್ಕಕ್ಕೆ ಇಟ್ಟು ಒಂದು ರೀತಿ ಆಸೆಗಳನ್ನು, ಕನಸನ್ನು, ಹೊಸದಾಗಿರ್ತಕ್ಕಂಥ ಕನಸನ್ನು ಕಟ್ಕೊಳ್ತಾ ನಾವು ಬದುಕನ್ನು ಮಾಡಬೇಕಾಗ್ತದೆ. ಆಗ ಮಾತ್ರ ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ನಾವು ಮಾಡ್ಬೋದು ಅಂತಕ್ಕಂಥ ಅಂಶವನ್ನು ಇಲ್ಲಿ GS ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಅಂತಕ್ಕಂತಹ ಪದ್ಯಭಾಗದಲ್ಲಿ ಸವಿಸ್ತಾರವಾಗಿ ಇದನ್ನು ಸುಂದರವಾಗಿ ಅಭಿವ್ಯಕ್ತಿಪಡಿಸಿದ್ದಾರೆ ಅಂತಲೇ ನಾವು ಹೇಳಬಹುದು. ಇದನ್ನು ಈ ಪದ್ಯವನ್ನು ನೀವು ಅರ್ಥ ಮಾಡಿಕೊಂಡು ಇದರ ಪದ್ಯದ ಭಾವಾರ್ಥವನ್ನು ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಹಾಗೆ ಇದನ್ನು ಸುಂದರವಾಗಿ ಹಾಡನ್ನು ಹಾಡಿನ ರೀತಿಯಲ್ಲಿ ನೀವು ಹಾಡುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು. ಹಾಗೆ ಮುಂದಿನ ತರಗತಿಯಲ್ಲಿ ನೀವು ಬರುವಾಗ GS ಶಿವರುದ್ರಪ್ಪನವರ ಕವಿಕಾಲ ಕೃತಿಯ ಪರಿಚಯವನ್ನು ಕಲ್ತ್ಕೊಂಡು ವಾಕ್ಯ ರೂಪದಲ್ಲಿ ನೀವು ಬರ್ಕೊಂಡು ಬರಬೇಕು. ಹಾಗೆ ಪದ್ಯ ಪರೀಕ್ಷಾ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಕಂಠಪಾಠದ ಪದ್ಯಗಳು ಕೂಡ ಈ ಪದ್ಯ ಭಾಗದಲ್ಲಿವೆ, ಅವುಗಳನ್ನು ಕೂಡ ನೀವು ಕಲ್ತ್ಕೊಂಡು ಬನ್ನಿ. ಒಂದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ, ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಈ ಪದ್ಯ ಭಾಗವನ್ನು ನೀವು ಮಕ್ಕಳೇ ಕಂಠಪಾಠ ಮಾಡಿಕೊಂಡು ಮುಂದಿನ ತರಗತಿಗೆ ಬಂದಾಗ ನೀವು ಅದನ್ನು ಹೇಳಬೇಕಾಗತ್ತೆ, ಒಪ್ಪಿಸ್ಬೇಕಾಗತ್ತೆ ಮಕ್ಕಳೇ. ಇಷ್ಟು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀವಿ. ನಿಲ್ಲಿಸ್ಕೊಂಡು ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಗದ್ಯ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ.